ಹಲೋ ನಮಸ್ತೆ, ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಈಗ ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮ ಲಾಸ್ಟ್ ಡಾಕ್ಟರ್ ವಿಸಿಟ್ ಅಂತಲೇ ಹೇಳ್ಬೋದು. ಇನ್ನೇನು ನೆಕ್ಸ್ಟ್ ವೀಕ್ ನಾವು ಡೆಲಿವರಿಗೂ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತು ಹೋಗಿ ಡೇಟ್ ಎಲ್ಲ ಫೈನಲೈಸ್ ಆಗಿರುವಂಥ ಡೇಟ್ನ ಡಾಕ್ಟರಿಗೆ ಹೇಳಿ ಅವತ್ತಿಗೆ ಆಪ್ರೇಷನ್ ಎಲ್ಲ ಫಿಕ್ಸ್ ಮಾಡಬೇಕು ಅಂದ್ಕೊಂಡು, ಇನ್ನು ಬ್ರೇಕ್ಫಾಸ್ಟಿಗೆ ನಾವು ರಾಮೇಶ್ವರಂ ಕೆಫೆಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಟೈಮ್ ಆಗೋಗ್ಬಿಟ್ಟಿದೆ. 10:30ಗೆ ಇವತ್ತು ನಮ್ಮದು ಹಾಸ್ಪಿಟಲಲ್ಲಿ ನಾವು ಪ್ಯಾಕೇಜ್ ತೊಗೊಂಡಿರ್ತೀವಿ ಅಲ್ವಾ, ಸೊ ಅಲ್ಲಿ ಫೋಟೋಶೂಟ್ ಕೂಡ ಇರುತ್ತೆ. ಸೊ ಹಾಗಾಗಿ ಅಷ್ಟರಲ್ಲಿ ನಾವು ಹೋಗಿ ಟಿಫನ್ ಎಲ್ಲ ಮುಗಿಸ್ಕೊಂಡು 10:30 to 11:30 ಅಂತ ಹೇಳಿದ್ದಾರೆ. ಅಷ್ಟರಲ್ಲಿ ನೋಡಬೇಕು ಆಗುತ್ತಾ ಏನು ಅಂತ. ಆದರೆ ಫೋಟೋಶೂಟ್ ಮಾಡಿಸೋದು, ಇಲ್ಲಾಂದರೆ ಇಲ್ಲ ಅಷ್ಟೇ, ಏನು ಮಾಡೋದಕ್ಕಾಗಲ್ಲ. ಇಲ್ಲ ಅಂದರೆ ಇನ್ನು ಈವ್ನಿಂಗ್ ಅಂತೆ, ಈವ್ನಿಂಗ್ ಎಲ್ಲ ಹೋಗೋದಕ್ಕಾಗಲ್ಲ. ಇನ್ನೇನು ಒಂದು ಫೋಟೋ ಕಾಂಪ್ಲಿಮೆಂಟ್ರಿ ಫೋಟೋ ಕೊಡ್ತಾರೆ ಅಷ್ಟೇ. ನೋಡೋಣ, ಆದರೆ ಹೋಗಿ ಮಾಡಿಸ್ತೀವಿ. ಇಲ್ಲಾಂದರೆ ಡಾಕ್ಟರ್ ವಿಸಿಟ್ ಇದೆ 11:10ಗೆ ತೊಗೊಂಡಿದ್ದೀನಿ. 11:10ಗೆ ಡಾಕ್ಟರ್ ವಿಸಿಟ್ ಮುಗಿಸ್ಕೊಂಡು ಬರೋದು ಅಂದ್ಕೊಂಡಿದ್ದೀವಿ. ಸೊ ಹೇಗಾಗುತ್ತೋ ನೋಡೋಣ ಇವತ್ತು ಹೇಗೆಲ್ಲ ಇರುತ್ತೆ ಡೇ ಅನ್ನೋದು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವಾಗಾದರೂ ಹೋಗಲಿ ರಾಮೇಶ್ವರಂ ಕೆಫೆಗೆ ಇದೇ ಥರನೇ ಕ್ರೌಡ್ ಇರುತ್ತೆ. ದೋಸೆಗಂತೂ ಫುಲ್ಲು ರಶ್ ಇತ್ತು. ಸ್ವಲ್ಪ ಟೈಮ್ ವೆಯ್ಟ್ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನು ಫೋಟೋಶೂಟ್ ಆಗಲ್ವೇನೋ ಅಂದ್ಕೊಂಡಿದ್ವಿ, ಬಟ್ ಲಕ್ಕಿಲಿ ಫೋಟೋಶೂಟು ಆಯಿತು. ಇನ್ನು ಅಲ್ಲೆಲ್ಲ ಚೆಕಪ್ ಎಲ್ಲ ಮುಗಿಸ್ಕೊಂಡು ಮಂತ್ರಿ ಮಾಲಲ್ಲಿ ಲಿಶುಗೆ ಅಂತ ಒಂದು ವಾಕಿ ಟಾಕಿನ ತಂದಿದ್ವಿ. ಅದನ್ನು ಎಕ್ಸ್ಚೇಂಜ್ ಮಾಡಬೇಕಿತ್ತು, ವರ್ಕ್ ಆಗ್ತಾ ಇರಲಿಲ್ಲ. ಸೊ ಹೋಗಿ ಸ್ಪಾರಲ್ಲಿ ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡು ಅವಳಿಗೆ ಇನ್ನೊಂದು ಸ್ವಲ್ಪ ಟಾಯ್ಸು ಮತ್ತು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದ್ವಿ. ಯಾಕಂದರೆ ಇನ್ನು ನಾನು ಹೋಗೋದಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಜ್ಯೂಸು ಏನೆಲ್ಲ ಬೇಕು ಅದನ್ನೆಲ್ಲ ತೊಗೊಂಡು, ಹಾಗೆ ಫೋನ್ ಮಾಡಿ ಹೇಳಿದ್ಲು ನನಗೆ ಡೋನಟ್ ತೊಗೊಂಬ ಅಂತ. ಸೊ ಡೋನಟ್ಸು ಕೂಡ ಎಲ್ಲ ಪ್ಯಾಕ್ ಮಾಡ್ಕೊಂಡು ಸ್ವಲ್ಪ ಕಾಫಿ ಎಲ್ಲ ಇನ್ನೀಗಂತೂ ವಿಪರೀತ ಬಿಸಿಲು. ಸೊ ಸನ್ಸ್ಕ್ರೀನ್ಸ್ನ ಶೇರ್ ಮಾಡೋಣ ಯಾವುದೆಲ್ಲ ರೀತಿಯಲ್ಲಿದೆ ಅನ್ನೋದನ್ನ ಅಂದ್ಬಿಟ್ಟು ಸೊ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಕ್ರೀಮ್ ಫಾರ್ಮಲ್ಲಿರೋದು, ಲಿಕ್ವಿಡ್ ಫಾರ್ಮಲ್ಲಿರೋದು, ಸ್ಪ್ರೇ ಫಾರ್ಮಲ್ಲಿರೋದು, ಹಾಗೆ ಪೌಡರ್ ಫಾರ್ಮಲ್ಲಿರೋದನ್ನು ಕೂಡ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಒಂದೊಂದಾಗಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಬಂದರೆ ಈ ಲ್ಯಾಕ್ಮಿ ಅವರ ಸ್ಪ್ರೇ ಫಾರ್ಮಲ್ಲಿರೋವಂಥ ಸನ್ಸ್ಕ್ರೀನ್. ಇದು SPF 50 ಆಗಿರುತ್ತೆ, PA++ ಕೂಡ ಇದೆ. ಇದು ಜಸ್ಟ್ ಸ್ಪ್ರೇ ಮಾಡಿಕೊಂಡ್ರೆ ಸಾಕು. ಏನಾದರೂ ಇವಾಗ ಎಲ್ಲಾದರೂ ಬೀಚ್ಗಲ್ಲೇ ಎಲ್ಲಾದರೂ ಹೋಗಿರ್ತೀವಿ, ಸ್ವಲ್ಪ ಟೈಮ್ ಆಟ ಆಡಿದ್ಮೇಲೆ ಆಫನ್ ಆಗಿ ನಾವು ಸನ್ಸ್ಕ್ರೀನ್ನ ಹಚ್ಕೊತಾನೆ ಇರಬೇಕು. ಆವಾಗ ಕೈಯೆಲ್ಲ ಗಲೀಜಾಗಿರುತ್ತೆ, ಅದನ್ನೇ ಬಾಡಿಗೆಲ್ಲ ವೈಪ್ ಮಾಡೋದಕ್ಕಾಗಲ್ಲ ಅಂದಾಗ ಈ ಥರ ಸ್ಪ್ರೇ ಫಾರ್ಮಲ್ಲಿರೋವಂಥ ಸನ್ಸ್ಕ್ರೀನ್ನ ಯೂಸ್ ಮಾಡ್ಬೋದು. ಹಾಗೆ ತುಂಬಾ ಚೆನ್ನಾಗೂ ಕೂಡ ಇದೆ. ಬೇರೆನೂ ಸಿಗುತ್ತೆ, ಬಟ್ ನಾನು ಈ ಲ್ಯಾಕ್ಮಿದು ಯೂಸ್ ಮಾಡಿದ್ದೀನಿ. ನಂಗೆ ಪರ್ಸ್ನಲ್ ಆಗಿ ಇದು ಇಷ್ಟ ಆಗಿದೆ. ಸೊ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಇದರಲ್ಲಿ ಸ್ವಲ್ಪ ಟಿಂಟೆಡ್ ಕೂಡ ಇರುತ್ತೆ. ಸೊ ಆರಾಮಾಗಿ ಫೇಸಿಗೆ ಕೂಡ ಅಪ್ಲೈ ಮಾಡ್ಬೋದು. ಯಾವುದೇ ಥರ ಫೌಂಡೇಶನ್ ಹಾಕಬೇಕು ಅಂತಲೂ ಕೂಡ ಅಗತ್ಯ ಇರಲ್ಲ. ಇನ್ನು ನೆಕ್ಸ್ಟ್ ಬಂದರೆ ಪೌಡರ್ ಫಾರ್ಮಲ್ಲಿರೋದು. ನಾನಂತೂ ಇದನ್ನು ನನ್ನ ಕಾಲೇಜ್ ಡೇಸಿಂದನೂ ಯೂಸ್ ಮಾಡ್ತಾ ಇದ್ದೀನಿ. ಒನ್ ಆಫ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದರಲ್ಲಿ SPF 40, ಬಟ್ ಈಗ ಮೇಲ್ಗಡೆ ಬಾಕ್ಸ್ ಏನೋ ಚೇಂಜ್ ಮಾಡಿದ್ದಾರೆ ಅನಿಸುತ್ತೆ. ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ. ಗೋಲ್ಡನ್ ಕಲರ್ ಥರ, ಮುಂಚೆ ಈ ಥರ ಯೆಲ್ಲೋ ಕಲರ್ ಬರ್ತಿತ್ತು, ಈಗ ಈ ಗೋಲ್ಡನ್ ಕಲರ್ ಏನೋ ಬರುತ್ತೆ. ಇದು ಅಷ್ಟೇ, ಇದರಲ್ಲೂ ಕೂಡ SPF ಇರುತ್ತೆ. ಆರಾಮಾಗಿ ಇದನ್ನು ನಾವು ಯೂಸ್ ಮಾಡ್ಬೋದು. ಏನಾದ್ರು ಒಂದು ಮಾಯ್ಶ್ಚರೈಸರ್, ಇವಾಗ ಬರೀ ಸನ್ಸ್ಕ್ರೀನ್ ಹಚ್ಕೊಂಡ್ರೆ ಒಬ್ಬೊಬ್ರಿಗೆ ಪಿಂಪಲ್ಸ್ ಆಗೋ ಚಾನ್ಸಸ್ಸು ಇರುತ್ತೆ ಅಲ್ವಾ. ಸೊ ಅಂಥವರು ಒಂದು ಮಾಯ್ಶ್ಚರೈಸರ್ನ ಹಚ್ಕೊಂಡು ಈ ಪೌಡರ್ನ ಕೂಡ ಹಚ್ಕೊಬೋದು. ನೆಕ್ಸ್ಟ್ ಬಂದು ವಾಟರ್ ರೆಸಿಸ್ಟೆಂಟ್ ಇರೋ ಅಂಥ ಸನ್ಸ್ಕ್ರೀನ್ನ ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದು Dot&Key ಅವ್ರದ್ದು. ಏನಾದ್ರು ಸ್ವಿಮ್ ಮಾಡೋರು, ರೆಗ್ಯುಲರ್ ಆಗಿ ಸ್ವಿಮ್ ಮಾಡ್ತಿರ್ತಾರಲ್ಲ ಅವರು, ಅಥವಾ ಏನಾದ್ರು ಬೀಚ್ ಸೈಡ್ ಹೋಗ್ತಾ ಇದ್ದೀರಾ ಅಂದರೆ ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಇದು ಅಷ್ಟೇ, ನಾನು ಯಾವಾಗ ರೀಸೆಂಟಾಗಿ ಕಣ್ಣೂರಿಗೆ ಹೋಗಿದ್ವಲ್ಲ ಅವಾಗ ನಾನು ಇದನ್ನೇ ಯೂಸ್ ಇದ್ದಿದ್ದು. ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಹಾಗೆ ಜಾಸ್ತಿ SPF ಇದ್ದಷ್ಟು ವೈಟ್ ಸ್ಕಾರ್ ಬಿಡುತ್ತೆ ಅಂತ ಹೇಳ್ತಾರೆ, ಬಟ್ ಇದು ಆ ಥರ ಏನೂ ಕೂಡ ಆಗಲ್ಲ. ಸ್ವಲ್ಪ ಆಯಿಲಿ ಇದೆ ಇದು, ಬಟ್ ಬೇರೆ Dot&Key ಸನ್ಸ್ಕ್ರೀನಿಗೆಲ್ಲ ಕಂಪೇರ್ ಮಾಡಿದರೆ ಇದೊಂದು ಸ್ವಲ್ಪ ಆಯಿಲಿ ಇರುತ್ತೆ, ಬಟ್ ಬೇರೆದೆಲ್ಲ ಚೆನ್ನಾಗಿದೆ. ಅದನ್ನು ಕೂಡ ನಾನು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ಬಂದರೆ ಈ ರೋಲ್ ಆನ್ ರೀತಿಯಲ್ಲಿರುವಂಥ ಸನ್ಸ್ಕ್ರೀನು. ಇದು ಅಷ್ಟೇ, ನಾವೇನಾದ್ರು ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂದಾಗ ಆರಾಮಾಗಿ ಇದನ್ನು ಕ್ಯಾರಿ ಮಾಡ್ಬೋದು. ಒಂದು ಪಾಕೆಟಲ್ಲೋ
ಅಥವಾ ಹ್ಯಾಂಡ್ ಬ್ಯಾಗಲ್ಲೋ ಇಟ್ಕೊಂಡು ಹೋಗ್ಬಿಟ್ರೆ ಜಸ್ಟ್ ರೋಲ್ ಆನ್ ಥರ ಯೂಸ್ ಮಾಡೋದಷ್ಟೇ. ಇನ್ನು ನೆಕ್ಸ್ಟ್ ಬಂದರೆ ತಿಕ್ಕಾಗಿರೋ ಅಂಥ ಸನ್ಸ್ಕ್ರೀನ್. ಇದಂತೂ ಇದರ ರಿಸಲ್ಟ್ ಚೆನ್ನಾಗಿದೆ, ಬಟ್ ನನಗೆ ಇದೇನು ಅನ್ನಿಸ್ತು ಅಂದರೆ ಸ್ವಲ್ಪ ವೈಟ್ ಸ್ಕಾರ್ ಬಿಡುತ್ತೆ ಅಂತ ಅನ್ನಿಸ್ತು. ನಾನು ಇದನ್ನು ನಾವು ಎಲ್ಲಿ ಮೊರೇಷಿಯಸ್ಗೆ ಹೋಗಿದ್ದಾಗ ಇದನ್ನು ಜಾಸ್ತಿ ಯೂಸ್ ಮಾಡಿದ್ವಿ. ಬಟ್ ಆವಾಗ ನಮಗೆ ಅನ್ನಿಸಿದ್ದೇನು ಅಂದರೆ ವೈಟ್ ಸ್ಕಾರ್ ಬಿಡುತ್ತೆ ಅಂತ. ಬಟ್ ಅದರ್ ದೆನ್ ದಟ್ ತುಂಬಾ ಚೆನ್ನಾಗಿದೆ, ಒಂದು ಒಳ್ಳೆ ರಿಸಲ್ಟು ಕೂಡ ಕೊಡುತ್ತೆ. ಸ್ವಲ್ಪ ಆಯಿಲಿ ಕೂಡ ಆಗುತ್ತೆ. ಅದು ಬಿಟ್ಟರೆ ಇದರಲ್ಲೇ ಲೋಷನ್ ಫಾರ್ಮಲ್ಲೂ ಬರುತ್ತೆ. ಅದು ಆ್ಯಕ್ಚುಲಿ ನನ್ನ ಹತ್ರ ಇವಾಗ ಇರಲಿಲ್ಲ, ಅದಕ್ಕೆ ನಾನು ಶೇರ್ ಮಾಡೋದಕ್ಕಾಗಿಲ್ಲ. ಅದು SPF 30 ಏನೋ ಇರುತ್ತೆ. ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆಯಿತಾ. ಈ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನ ಚೆಕ್ಔಟ್ ಮಾಡಿ. ಇನ್ನಿದು ಬಂದು ನಮ್ಮ ಅಣ್ಣವ್ರ ಮನೆಗೆ ದೇವ್ರನ್ನ ಕರೆಸಿದ್ರು. ಆ ದಿನದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಕೂಡ ತೊಗೊಂಡಿದ್ದೆ, ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ.